ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದು, ತಮ್ಮ ವಿಶಿಷ್ಟ ಕಥಾನಕ ಹಾಗೂ ಸಾಮಾಜಿಕ ಅಂಶಗಳನ್ನು ಒಳಗೊಂಡ ಚಿತ್ರಗಳ ಮೂಲಕ ಹೆಸರಾಗಿದ್ದಾರೆ. ಅವರು 1933ರಲ್ಲಿ ಕರ್ನಾಟಕದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಶ್ರೀನಿವಾಸ ಮೂರ್ತಿ. ಚಿತ್ರರಂಗದಲ್ಲಿ ಪ್ರವೇಶಿಸಿದ ನಂತರ ಪುಟ್ಟಣ್ಣ ಕಣಗಾಲ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಕನ್ನಡ ಸಿನೆಮಾಕ್ಕೆ ಹೊಸ ದೃಷ್ಟಿಕೋನ ನೀಡಿದ ನಿರ್ದೇಶಕರಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಶೈಲಿ ಬಹಳ ವಿಭಿನ್ನವಾಗಿತ್ತು. ಅವರು ಸಾಮಾನ್ಯ ಕಥೆಗಳನ್ನು ತೆಗೆದುಕೊಂಡು ಅದರಲ್ಲಿ ಮಾನವ ಸಂಬಂಧಗಳು, ಸಮಾಜದ ಸಮಸ್ಯೆಗಳು ಮತ್ತು ಭಾವನೆಗಳನ್ನು ಆಳವಾಗಿ ಚಿತ್ರಿಸುತ್ತಿದ್ದರು. ಅವರ ಚಿತ್ರಗಳಲ್ಲಿ ಮಹಿಳಾ ಪಾತ್ರಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತಿತ್ತು. ಈ ಕಾರಣದಿಂದಲೇ ಅವರ ಸಿನಿಮಾಗಳು ಕಾಲಾತೀತವಾಗಿವೆ. ಅವರು ಕೇವಲ ಮನರಂಜನೆಗೆ ಸೀಮಿತವಾಗದೆ ಸಮಾಜಕ್ಕೆ ಸಂದೇಶ ನೀಡುವ ಕೆಲಸವನ್ನು ಮಾಡಿದರು. ಅವರ ಪ್ರಮುಖ ಚಿತ್ರಗಳಲ್ಲಿ ಜೆಜೆಪೂಜ್, ಶರಪಂಜರ, ನ್ಯಾಗರಹೇವೋ ಮತ್ತು ಇದೆಕೊಲೋ ಗಡೆಡೆ ಮೇಲ್ ಪ್ರಮುಖವಾಗಿವೆ. ಈ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸಿವೆ. ವಿಶೇಷವಾಗಿ ನಾಗರಹಾವು ಚಿತ್ರವು ಯುವಜನರಲ್ಲಿ ಅಪಾರ ಜನಪ್ರಿಯತೆ ಪಡೆದಿದ್ದು, ಇಂದಿಗೂ ಅದನ್ನು ಕ್ಲಾಸಿಕ್ ಎಂದು ಪರಿಗಣಿಸಲಾಗುತ್ತದೆ. ಪುಟ್ಟಣ್ಣ ಕಣಗಾಲ್ ಅವರು ಅನೇಕ ಪ್ರತಿಭಾವಂತ ನಟರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು. ಅವರ ನಿರ್ದೇಶನದಲ್ಲಿ ನಟಿಸಿದ ಹಲವರು ಮುಂದೆ ದೊಡ್ಡ ತಾರೆಗಳಾಗಿ ಬೆಳೆಯುವಂತಾಯಿತು. ಅವರು ನಟರಲ್ಲಿನ ನೈಸರ್ಗಿಕ ಅಭಿನಯವನ್ನು ಹೊರತೆಗೆದವರು. ಈ ಮೂಲಕ ಕನ್ನಡ ಚಿತ್ರರಂಗದ ಗುಣಮಟ್ಟವನ್ನು ಹೆಚ್ಚಿಸಿದರು. ಅವರೊಂದಿಗೆ ಕೆಲಸ ಮಾಡಿದ ಕಲಾವಿದರು ಅವರಿಗೆ ಬಹಳ ಗೌರವ ನೀಡುತ್ತಿದ್ದರು. ಅವರ ಸಿನಿಮಾಗಳಲ್ಲಿ ಸಂಗೀತಕ್ಕೂ ಮಹತ್ವವಿತ್ತು. ಉತ್ತಮ ಸಂಗೀತ, ಕಾವ್ಯಮಯ ಹಾಡುಗಳು ಮತ್ತು ಗಂಭೀರ ಕಥಾನಕಗಳು ಸೇರಿ ಅವರ ಚಿತ್ರಗಳನ್ನು ವಿಶಿಷ್ಟವಾಗಿಸುತ್ತಿದ್ದವು. ಪ್ರೇಕ್ಷಕರು ಅವರ ಸಿನಿಮಾಗಳನ್ನು ಕೇವಲ ನೋಡದೆ ಅನುಭವಿಸುತ್ತಿದ್ದರು. ಅವರ ಕಥೆಗಳು ಸಾಮಾನ್ಯ ಜನರ ಜೀವನದೊಂದಿಗೆ ಹತ್ತಿರವಾಗಿ ಸಂಬಂಧ ಹೊಂದಿದ್ದವು. ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಚಿತ್ರಗಳು ವಿಮರ್ಶಕರಿಂದಲೂ ಪ್ರೇಕ್ಷಕರಿಂದಲೂ ಪ್ರಶಂಸೆಗೆ ಪಾತ್ರವಾಗಿವೆ. ಕನ್ನಡ ಚಿತ್ರರಂಗದಲ್ಲಿ ಅವರು ಮಾಡಿರುವ ಸೇವೆ ಅಪಾರವಾಗಿದೆ. ಅವರ ಕೆಲಸಗಳು ಇಂದಿಗೂ ಹೊಸ ನಿರ್ದೇಶಕರಿಗೆ ಪ್ರೇರಣೆಯಾಗಿದೆ. 1985ರಲ್ಲಿ ಅವರು ಅಗಲಿದರೂ ಅವರ ಸ್ಮರಣೆ ಸದಾ ಜೀವಂತವಾಗಿದೆ. ಅವರ ಸಿನಿಮಾಗಳು ಇಂದಿಗೂ ನೋಡಿದಾಗ ಹೊಸತನವನ್ನು ನೀಡುತ್ತವೆ. ಕನ್ನಡ ಸಿನೆಮಾ ಇತಿಹಾಸದಲ್ಲಿ ಅವರ ಹೆಸರು ಸದಾ ಚಿರಸ್ಥಾಯಿಯಾಗಿರುತ್ತದೆ. ಅವರು ನೀಡಿದ ಕಲಾತ್ಮಕ ಕೊಡುಗೆಗಳು ಮುಂದಿನ ಪೀಳಿಗೆಗಳಿಗೂ ಮಾರ್ಗದರ್ಶನವಾಗುತ್ತವೆ. ಒಟ್ಟಿನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗದ ದಿಗ್ಗಜ ನಿರ್ದೇಶಕರಾಗಿದ್ದು, ತಮ್ಮ ವೈಶಿಷ್ಟ್ಯಪೂರ್ಣ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಜರಾಮರರಾಗಿದ್ದಾರೆ. ಅವರ ಚಿತ್ರಗಳು ಕೇವಲ ಮನರಂಜನೆ ನೀಡುವುದಷ್ಟೇ ಅಲ್ಲ, ಸಮಾಜದ ಬಗ್ಗೆ ಆಲೋಚಿಸಲು ಪ್ರೇರೇಪಿಸುತ್ತವೆ. ಇದೇ ಅವರ ಮಹತ್ವ ಮತ್ತು ಯಶಸ್ಸಿನ ರಹಸ್ಯವಾಗಿದೆ.